ಎಲ್ರಿಗೂ ನಮಸ್ತೆ. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸ್ ಮಾಡಿಕೊಂಡು ದಿನ ನಾವು ಯಾವ ರೀತಿ ಕುಡಿಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿನ ಬೆಳಗ್ಗೆನೇ ಎದ್ದ ತಕ್ಷಣ ನೀವು ನೆನೆಯಕ್ಕಿಟ್ಬಿಡಿ, ಇಲ್ಲಾಂದರೆ ರಾತ್ರಿ ಹೊತ್ತೇ ನೆನೆಸಿಟ್ರೂ ನಡೆಯುತ್ತೆ. ಅದಕ್ಕೆ ನೋಡಿ, ಒಂದು ಸ್ವಲ್ಪ ಬೆಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಶುಂಠಿನೂ ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡು ಹಚ್ಕೊಂಡು ಎತ್ತಿಟ್ಕೋಬೇಕು. ಮತ್ತು 1 ಅಥವಾ 2, ಒಬ್ಬರಿಗೆ ಆದರೆ 1 ನೆಲ್ಲಿಕಾಯಿ ತೊಗೊಳ್ಳಿ, ಇಲ್ಲ ಇಬ್ಬರಿಗೆ ಬೇಕು ಅಂದರೆ 2 ತೊಗೊಳ್ಳಿ. ಅದನ್ನು ಕೂಡ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಇಟ್ಕೋಬೇಕು. ಆಮೇಲೆ ಇದೆಲ್ಲದನ್ನು ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನಾವು. ಈ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ತುಂಬಾ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಇದು. ಆದರೆ ಇದನ್ನು ನಾವು ಚಿತ್ರಾನ್ನ ಮಾಡ್ಬೋದು, ಇಲ್ಲ ಉಪ್ಪಿನಕಾಯಿ ಮಾಡ್ಬೋದು. ಮತ್ತು ಅದನ್ನು ಸ್ವೀಟಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ದಿನ ಒಂದೊಂದು ಪೀಸು ತೊಗೊತಾರೆ. ಅದು ಮಾಲಲ್ಲೆಲ್ಲ ಸಿಗುತ್ತೆ, ಆ ಥರ ಉಪಯೋಗಿಸ್ಬೋದಷ್ಟೇ. ಇದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಅಂದರೆ ಬೆಲ್ಲ ಹಾಕ್ಕೊಂಡು ಕುಡಿತಾರೆ. ನಾನು ಕೂಡ ಅದಕ್ಕೋಸ್ಕರನೇ ಇದು ಬಾದಾಮಿ ಮತ್ತು ದ್ರಾಕ್ಷಿನಲ್ಲಿ 2ರಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಡೈಲಿ ಬಾದಾಮಿ ದ್ರಾಕ್ಷಿ ಜೊತೆನೇ ಅದು ಬೆಟ್ಟದ ನೆಲ್ಲಿಕಾಯಿ ಕೂಡ ಹಚ್ಕೊಂಡ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಏನು ಬೇಕಾದ್ರೂ ಹಾಕ್ಕೋಬೋದು ನಾವು. ಒಟ್ಟಿನಲ್ಲಿ ಕುಡಿಯೋದಕ್ಕೆ ಮಾತ್ರ ಏನೂ ತೊಂದರೆ ಆಗೋದಿಲ್ಲ, ಚೆನ್ನಾಗಿರುತ್ತೆ ಅದು. ನಾನು ಒಂದು ಸಾರಿ ಇದು ಸ್ವೀಟೆಲ್ಲ ಬೇಡ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಕುಡಿದಿದ್ದೆ ನಾನು. ಅದ್ರ ಜೊತೆಗೆ ಒಂದು ಸೌತೆಕಾಯಿ ಹಾಕ್ಕೊಂಬಿಟ್ಟು ಶುಂಠಿ ಹಾಕ್ಕೊಂಡು, ಬಟ್ ಅದು ನನಗೆ ಕುಡಿಯೋಕ್ಕೆ ಸೇರ್ತಿರ್ಲಿಲ್ಲ. ತುಂಬಾ ಒಂಥರ ವಾಕರಿಕೆ ಬರೋದು. ಇದಾದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನೀವು ಕೂಡ ಮಾಡಿಕೊಂಡು ಮನೆಯಲ್ಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದು ಜ್ಯೂಸ್ ಯಾವ ರೀತಿ ಇದೆ ಅಂತ ಬೇಕಾದ್ರೆ ಹೇಳಿ. ಇದು ಮಿಕ್ಕಿದ್ದನ್ನು ಬೇಕಾದ್ರೆ ಜ್ಯೂಸು ನಾವು ಕುಡಿದ್ಬಿಟ್ಟು ಅದನ್ನು ಹಂಗೆ ಮಿಕ್ಸಿ ಜಾರಲ್ಲೇ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ಟು ಬೇಕಿದ್ದಂಗೆ ಮತ್ತೆ ಉಪಯೋಗಿಸ್ಬೋದು. ನಾನು ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದು ನಮ್ಮ ಕೂದಲಿಗೆ ಮತ್ತು ಚರ್ಮಕ್ಕೆ, ಮೂಳೆಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದಿದು.